ಅಲ್ವೇನ್ರಪ್ಪ? ನೀವ್ ಹೇಳಿದ್ವೋ ಇಲ್ವೋ, ನಮಗಂತೂ ಬೇರೆಯವರೆಲ್ಲ ಹೇಳಿದಾರೆ ಒಂದು. ಸೊ ನಾನು ಅದನ್ನ ಇವ್ರು ಯಾರು ಈ ಪ್ರಕರಣದಲ್ಲಿ ಇದ್ದಾರೋ ಇಲ್ವೋ ನಮಗ್ ಗೊತ್ತಿಲ್ಲ, ಅವರು ಹಲ್ಕಾರು ಅಂತ ಧರ್ಮಸ್ಥಳದ ಜನನೇ ಹೇಳ್ತಾರೆ. ಧರ್ಮಸ್ಥಳ ಮತ್ತು ಸುತ್ತಮುತ್ತಲ ಜನ ಆ ಹಲ್ಕಾಗಳು ಯಾರಿಗಾಪ್ತರು? ಹೆಗ್ಡೆ ಅವರಿಗೆ. ಎ ಮ್ಯಾನ್ ಇಸ್ ಜಡ್ಜ್ ಬೈ ದ ಕಂಪನಿ ಹಿ ಕೀಪ್ಸ್. ಏನ್ರಪ್ಪ? ಮ್ಯಾನ್ ಇಸ್ ಜಡ್ಜ್ ಬೈ ದ ಕಂಪನಿ ಹಿ ಕೀಪ್ಸ್. ಮನುಷ್ಯ ಯಾರ ಸಹವಾಸದಲ್ಲಿದ್ದಾನೆ ಅನ್ನೋದ್ರ ಮೇಲೆ ನಮ್ಮ ಯೋಗ್ಯತೆ ತೀರ್ಮಾನವಾಗುತ್ತೆ. ಅದೇ ರೀತಿನಲ್ಲಿ ಇಂತಹ ಪುಂಡ್ರು ಪೋಖ್ರಿಗಳನ್ನೆಲ್ಲ ಹಲ್ಕಾಗಳನ್ನೆಲ್ಲ ನೀವು ಒಂದು ಮಾನವರಾಗಿಟ್ಕೊಂಡ್ರೆ ವೀರೇಂದ್ರ ಹೆಗಡೆ ಅವರೇ, ನೀವೇನೋ ಧರ್ಮಸ್ಥಳ ದೇವಸ್ಥಾನದ ಪೂಜಾರಿನೋ ಅಥವಾ ಏನಂತಾರೆ ಮೇಲುಸ್ತುವಾರಿಕೆನೋ ಕುವೆಂಪು ಅವರ ಕಾನೂರು ಹೆಗ್ಗಡತಿಲ್ ಬರ್ತಾರಲ್ಲಪ್ಪ ಶೆಟ್ರು, ಏನೋ ಒಂದು ಒಟ್ಟಿನಲ್ಲಿ ಆ ತರಕ್ಕೇನೋ ನಡೆಸ್ತಾ ಇದ್ದೀರಾ. ಆದ್ರೆ ಇಂಥವ್ರನ್ನೆಲ್ಲ ಅಕ್ಕಪಕ್ಕ ಇಟ್ಕೊಂಡ್ರೆ ಅದು ನೀವೊಬ್ಬ ಆಡಳಿತಾಧಿಕಾರಿಯಾಗಿ ನಿಮ್ಗೆ ಶೋಭೆ ತರಬಹುದೇನೋ, ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಅಲ್ವೇನ್ರಪ್ಪ? ಜನಪ್ರತಿನಿಧಿಯಾಗಿ ಶೋಭೆ ತರುತ್ತಾ? ಬರಲ್ಲ. ಹಾಗಾಗಿ ಇವತ್ತು ಮಂಜುನಾಥನ ನಾವು ಆವತ್ತೇ ಒಂದು ಈಡುಗಾಯಿ ಹೊಡೆದು ಬಂದಿದ್ದೀನಿ. ಎಲ್ಲಿ? ಮಂಜುನಾಥನಿಗೆ, ಅಣ್ಣಪ್ಪ ಸ್ವಾಮಿಗೆ ಒಂದು ಈಡುಗಾಯಿ ಹೊಡೆದು ಬಂದಿದ್ದೀನಿ. ನನ್ನ ಮನಸ್ಸಲ್ಲಿ ಏನೂ ಇರಲಿಲ್ಲ, ತಗೊಂಡೆ, ಮಾತಾಡ್ತಾ ಇರ್ಲಿಲ್ಲ, ನಾನು ಮೌನದಲ್ಲಿದ್ದೆ. ಇನ್ನು ಮೌನ ಮುರಿಯೋದಕ್ಕೆ ಇನ್ನೂ 1-2 ಗಂಟೆ ಇತ್ತು. ರಘು ಕೈಯಲ್ಲಿ ತೆಂಗಿನಕಾಯಿ ತರಿಸ್ದೆ, 3 ಕರ್ಪೂರ ಹಚ್ಚಿದೆ, ಏನೋ ಪ್ರಕೃತಿಗೆ ಕೈ ಮುಗಿದೆ ಅಷ್ಟೇ. ಬಾಹ್ಯವಾಗಿ ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗಿತ್ತು, ತೆಗೆದು ಹೊಡೆದು ಬಂದಿದ್ದೀನಿ. ಅದರ ಕಂಪನಗಳು ಎಲ್ಲೆಲ್ಲೋ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇದು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥನ ಪರೀಕ್ಷೆ. ಈ ಸಂದರ್ಭದಲ್ಲಿ ನಾನು ಹೆಸರಲ್ಲ, ಯಾಕಂದ್ರೆ ರೆಕಾರ್ಡ್ ಆಗ್ತಾ ಇರುತ್ತೆ. ನಮಗೂ ಸಾಕಷ್ಟು ಕೇಸ್ಗಳಾಗಿದೆ. ಹೆಸರು ಹೇಳಿದ್ರೆ ನಮ್ಗೇನ್ ಭಯ ಇಲ್ಲ, ಹೋಗ್ತೀವಿ, ನಿಲ್ತೀವಿ, ಮಾಡ್ತೀವಿ. ಆದ್ರೂ ಒಂದಷ್ಟು ನನಗೆ ಯಾರೋ ಹೇಳಿದ್ದಾರೆ, ಆ ಮನುಷ್ಯ ಸತ್ಯ ಅಂತ ಭಾವಿಸ್ಕೊಂಡು ಒಂದು ವಿಚಾರವನ್ನ ಹೇಳ್ತೀನಿ. ಹೆಸರು ಹೇಳ್ದೇನೆ. ದಕ್ಷಿಣ ಕನ್ನಡದಲ್ಲಿ ಪ್ರಭಾವಿ ಆಗಿರುವಂತಹ ವ್ಯಕ್ತಿಯ ಬಗ್ಗೆ ನಮ್ಮ ಶಾಸಕರು ಯಾಕೆ ಮಾತನಾಡ್ತಾ ಇಲ್ಲ, ನಮ್ಮ ಜನಪ್ರತಿನಿಧಿಗಳು ಯಾಕೆ ಮಾತನಾಡ್ತಾ ಇಲ್ಲ? ಈ ಪ್ರಶ್ನೆಯನ್ನ ಒಬ್ಬ ಪತ್ರಕರ್ತ ಈ ರಾಜ್ಯದಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ದಕ್ಷಿಣ ಕನ್ನಡದ ಒಬ್ಬ ಶಾಸಕನಿಗೆ ಕೇಳ್ತಾರೆ. ಅರ್ಥ ಆಯ್ತೇನ್ರಪ್ಪ? ಹೆಸರೇನು ಹೇಳಲ್ಲ, ಎಲ್ರಿಗೂ ಗೊತ್ತಾಗುತ್ತೆ. ನಾವು ಯಾವ ದಂಡಿಗೆದರಲಿಲ್ಲ, ದಾಳಿಗೆದರಲಿಲ್ಲ. ದಕ್ಷಿಣ ಕನ್ನಡದ ಒಬ್ಬ ಶಾಸಕ ಇವತ್ತು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ ರಾಜ್ಯದಲ್ಲಿ. ಆತನಿಗೆ ಒಬ್ಬ ಪತ್ರಕರ್ತರು ಕೇಳ್ತಾರೆ, ಈ ವಿಚಾರದ ಬಗ್ಗೆ ನೀವೇನಾದ್ರೂ ಮಾತಾಡಬೇಕಲ್ಲ ಅಂತ. ಅದಕ್ಕೆ ಆ ಶಾಸಕ ಹೇಳ್ತಾನೆ, ಎಂತ ಮಾತಾಡೋದು ಮಾರಾಯರೆ, ಅವ್ರು ಪ್ರತಿ ಎಲೆಕ್ಷನ್ಗೂ 50 ಲಕ್ಷ ಕೊಡ್ತಾರೆ. ಯಾರು ಯಾರಿಗೆ ಯಾಕಾಗಿ ಕೊಟ್ರು ನಾವು ತಿಳ್ಕೋಬೇಕು. ಮುಂದಿನ ದಿನಗಳಲ್ಲಿ ಬರುತ್ತೆ ಅವೆಲ್ಲಾನು. ಪ್ರತಿ ಎಲೆಕ್ಷನ್ಗೂ 50 ಲಕ್ಷ ಇರೋದೇ ಪುಡುಗೋಸಿ. ಅದು 16 ಲಕ್ಷ ಇತ್ತು, 28 ಆಯ್ತು, ಇವಾಗ ಎಷ್ಟು 40 ಆಯ್ತಾ ಮೊನ್ನೆ ಎಲೆಕ್ಷನ್ಗೆ? 40 ಲಕ್ಷ ಚುನಾವಣಾ ಖರ್ಚು. ಅದರಲ್ಲಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಅಥವಾ ಪ್ರಮುಖ ಅಭ್ಯರ್ಥಿಗಳಿಗೆ ದಕ್ಷಿಣ ಕನ್ನಡದ ಅತ್ಯಂತ ದೊಡ್ಡ ಶ್ರೀಮಂತರು ಯಾರು 50 ಲಕ್ಷ ಕೊಡ್ತಾರಂತೆ. 50 ಲಕ್ಷದಲ್ಲಿ ಎಷ್ಟೆಲ್ಲ ಅಕ್ರಮಗಳಾಗಿರಬಹುದು ಅಲ್ವಾ? ಅದೇನೋ ನಮ್ಮಲ್ಲಿ ಒಂದು ಗಾದೆ ಇದೆ, ಮಾಡೋದು ಅನಾಚಾರ ಈ MLAಗಳು ಯಾಕೆ ಮಾತಾಡೋದಿಲ್ಲ? ಯಾಕೆ ಮಾತಾಡ್ತಾರೆ? ಮತ್ತೆ 50 ಲಕ್ಷ ತಗೊಂಡ ಮೇಲೆ ಯಾರ ಬಗ್ಗೆ ಏನಾದ್ರೂ ಆಗ್ಲಿ ಮಾತಾಡ್ತಾರೇನಪ್ಪ? ಅನಾಚಾರಿಗಳು. ಕ್ಯಾಶು ಇವರೇನು ಚೆಕ್ಕಲ್ಲಿ ವೈಟ್ ಕೊಡ್ತಾರಪ್ಪ ವೈಟ್ ಯಾವನಾದ್ರು? ಒಬ್ಬನಿಗೆ 50 ಲಕ್ಷ ಅಂದ್ರೆ ಇನ್ನು ಅಲ್ಲಿರುವಂತ 7-8-10 ಜನ ಕ್ಯಾಂಡಿಡೇಟ್ಗಳು ಒಂದು ಪಕ್ಷದವರು ಒಬ್ರಿಗೆ ಕೊಟ್ಟರೆ ಇನ್ನೊಬ್ರು ಬೇಜಾರು ಮಾಡ್ಕೊಳಲ್ವಾ? ಕೊಟ್ಟರೆ ಕಾಂಗ್ರೆಸ್ಗೂ ಕೊಡ್ಬೇಕು, ಆಮೇಲೆ ಬಿಜೆಪಿಗೂ ಕೊಡ್ಬೇಕು. JDS ಅರೇ ನಡೆಯುತ್ತೆ ಅಲ್ಲಿ ಅಲ್ವೇನ್ರಪ್ಪ? 8 ಕ್ಷೇತ್ರ 16 ಕ್ಷೇತ್ರ 16 ಅಭ್ಯರ್ಥಿಗಳು ಕನಿಷ್ಠ ಅಂದ್ರು. ಅದ್ರಲ್ಲಿ ಯಾರಾದ್ರೂ ಸ್ವಲ್ಪ ಜೋರಾಗಿರೋರು, ಮೊನ್ನೆ ಯಾರೊಬ್ರು ನಿಂತಿದ್ರು ಪಕ್ಷೇತರ ಬಂಡಾಯ, ಅವರು ಸೇರಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಬಹುದು. 50 ಲಕ್ಷ ಆಗ ದೊಡ್ಡ ಮನುಷ್ಯರಿಗೆ 50, ಇನ್ನೊಬ್ಬರಿಗೆ 30-40 ಅಂದ್ಕೊಂಡು ಆದ್ರೂ ಎಷ್ಟಾಯ್ತು ಅವಾಗ? 15 75 ಒಂದು 6-7 ಕೋಟಿ ರೂಪಾಯಿ ಅಲ್ವಾ?
6-7 ಕೋಟಿ ಕ್ಯಾಶ್ ಕೊಡ್ತಾರೆ ಅಂದ್ರೆ ಎಷ್ಟು ಕಪ್ಪು ಹಣ ಇದು ಅಲ್ವೇನಣ್ಣ? ಮುಂದಿನ ದಿನಗಳಲ್ಲಿ ಇವತ್ತಲ್ಲ ನಾಳೆ ಯಾರು ಮಾತಾಡ್ತಾರೋ ಅವ್ರನ್ನು ಕರೆಸಿ ನಿಲ್ಲಿಸಿ ಪಾಲಿಗ್ರಾಫ್ ಟೆಸ್ಟ್ ಮಾಡಿಸಿ ಕೋರ್ಟ್ ಅಲ್ಲಿ ಭಗವದ್ಗೀತೆ ಮೇಲೆ ಅಥವಾ ಕುರಾನ್ ಮೇಲೆ ಅಥವಾ ಬೈಬಲ್ ಮೇಲೆ ಆಣೆ ಇಟ್ಟು ಇವ್ರು ಮಾಡಿರೋ ಅಲ್ಕ ಅನಾಚಾರಗಳನ್ನೆಲ್ಲ ಅಲ್ಲಿ ಕೋರ್ಟ್ ನಲ್ಲಿ ಒಪ್ಕೊಳ್ಳುವಂತ ಕೆಲಸ ಇವತ್ತಲ್ಲ ನಾಳೆ ಮಾಡ್ತೀವಿ. ಧೈರ್ಯ ಮಾಡ್ಬೇಕು. ಅವರು ಒಬ್ಬೊಬ್ಬರ ಬಾಯಿ ಮುಚ್ಚಿಸಬಹುದು, ಸಾವಿರಾರು ಜನರ ಬಾಯಿ ಮುಚ್ಚೋದಿಕ್ಕಾಗೋದಿಲ್ಲ. ಹಾಗಾಗಿ ಇಷ್ಟು ದುಡ್ಡು ಕೊಡುವಂತವ್ರ ಬಗ್ಗೆ ಯಾರಾದ್ರೂ ದಕ್ಷಿಣ ಕನ್ನಡದ MLAಗಳು ಮಾತನಾಡ್ತಾರಾ? ಇಲ್ಲ. ಅದಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಇದೆಯಾ? ಇದೆ. ಆಯ್ತು ಒಂದ್ಸಲ ಹೇಳಾಯ್ತಲ್ಲ.